ಒಳಕ್ ಹೋಗ್ಬಿಟ್ಟಿರ್ತದ ದನನ ಹಾಲು ಹಾಕಿ ಸಾಕೋ ದನಕ್ಕ ಗೋಶಾಲೆನಾಗ ಹಾಲು ಹಾಕತ್ತದ ಅವರು ಅರ್ಥ ಮಾಡಿದ್ರಿ. ಅವ್ರದ್ದಲ್ಲ ತಪ್ಪು, ತಗೊಂಡೋಗಿ ಬಿಡ್ತಾರಲ್ಲ, ಅವ್ರು ಸಪೋರ್ಟ್ ಮಾಡ್ತಾರಲ್ಲ. ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ನಿಮ್ ಮನೆ ಬಾಗ್ಲಿಗೆ ತಂದು ನಾವು ಬಿಡ್ತೀರಿ, ನೀವು ಸಾಕ್ ತೋರಿಸ್ರಿ. ಕಮೆಂಟ್ ಮುಖಾಂತರ ನಾನು ಮಾತಾಡಿರೋದು ಸರಿನಾ ತಪ್ಪ ನೀವು ಕೊಡ್ಬೇಕು ಉತ್ತರ. ನಿಜನಾ ಅಣ್ಣ? ಏನಕ್ಕೆ ಮಾಡ್ಬೇಕು ಇವೆಲ್ಲನೂ? ಏನೋ ಒಂದು ಮಾಡಕ್ ಹೋಗಿ 16 ಮಾಡ್ತಾರೆ. ಅದಕ್ಕ ಅಣ್ಣ ಇವತ್ತು ದನ ಗಾಡಿಯವ್ರು ಭಯ ಬೀಳ್ತಾರೆ ಅಣ್ಣ, ಒಬ್ನು ಬರಲ್ಲ ಅಂತಾನೆ. ಈ ಅವಿವೇಕಿಗಳಿಗೆ ಏನ್ ಗೊತ್ತೋ, ಕಷ್ಟ ಸುಖ ಏನಪ್ಪ ಗೊತ್ತಾ? ಇವಾಗ ಒಂದು ಮೆರವಣಿಗೆ ಬರಲ್ಲ ಅಣ್ಣ ಅಂತಾರೆ. ವಾಯೇ ಬೆಂಗಳೂರು, ಅಯ್ಯೋ ಅಪ್ಪ ಬೇಡಪ್ಪ, ಯಾವನೋ ಬರ್ತಾನೆ, ಅದ್ಯಾವ್ದೋ ಸಂಘದವನೋ ಹಿಡ್ಕೊಂಡ್ರೆ ನಾವೇನ್ ಮಾಡೋದು ಅಂತಾರೆ. ಅವ್ರ ಹತ್ರ 100 ಇದ್ರು ಅದಕ್ಕೊಂದು ಏನೋ ಒಂದು ಹುಡ್ತಾರ ಅಲ್ಲಿ, ಏನೋ ಒಂದು. ಯಾಕಂತಂದ್ರೆ ಅನ್ನ ಹಾಕ್ದಿದ್ದವ್ರಕೇನೇನೆ ಅವೆಲ್ಲ ಬರೋದು, ಆ ಮೈಂಡ್ಗಳು. ಹುಲ್ಲಾಕ್ದಿರ ಇರೋನ್ಕೆ ಬರೋದು ಅವೆಲ್ಲ. ಸಂಘಟನೆಗಳು ತಗೊಳ್ಳಿ, ಯಾರು ತಗೊಳ್ಳಿ, ನಮಗೆ ಬೇಕಾದೇನು? 40,000 ಕೊಡ್ಲಿ, ನಮ್ಗೆ ದುಡ್ಡು ಕೊಡ್ಲಿ, ನಾವು ಬೀಜ ಬಿತ್ತಬೇಕು, ಬೆಳೆ ಬೆಳಿಬೇಕು, ಉಳುಮೆ ಮಾಡಕ್ಕೆ ದನ ತಗೋಬೇಕು. ಇವ್ರು ಹಿಂಗೆ ದನಗಳನ್ನ ತಗೊಳ್ದೆ ಹೋದ್ರೆ ನಮ್ ಜೀವನ ಹೆಂಗ್ ಮಾಡೋದು ಸ್ವಾಮಿ? ವಿಷಯ ಕೂಡ ರೈತ ಸ್ನೇಹಿತರೆ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಪುನೀತ್ ಕೆರೆಹಳ್ಳಿ ಎಂಬ ಯುವಕ ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮವನ್ನ ಉಳಿಸ್ಬೇಕು ಅನ್ನೋ ಒಂದು ಕಡೆ, ಗೋಮಾತೆಯನ್ನ ಉಳಿಸ್ಬೇಕು, ಗೋಮಾತೆಯನ್ನ ಉಳಿಸ್ಬೇಕು ಅಂತೇಳಿ ಮತ್ತೊಂದು ಕಡೆ, ಯಾವಾಗೂ ಸುದ್ದಿಯಲ್ಲಿರಬೇಕು ಅನ್ನೋಂತಹ ವ್ಯಕ್ತಿ ಆವಾಗ ಅರೆಸ್ಟ್ ಆಗ್ತಾ ಇರ್ತಾರೆ, ಜೈಲಿಗೆ ಹೋಗ್ತಾ ಇರ್ತಾರೆ, ಕೇಸುಗಳು ಆಗ್ತಾ ಇರುತ್ತೆ. ಅವರೇ ಹೇಳ್ಕೊಳ್ಳಿರೋ ಪ್ರಕಾರ 45 ಕೇಸುಗಳಿದೆ ಅಂತೇಳಿ. ಅವ್ರು ಅರೆಸ್ಟ್ ಆಗಿದ ತಕ್ಷಣನೇ ಅವ್ರಿಗೆ ಬೇಲ್ ಕೊಡಿಸ್ತಾ ಇರುವಂಥವ್ರು ಯಾರು? ಅವ್ರನ್ನ ಕೋರ್ಟಿಂದ ಬಿಡುಗಡೆ ಮಾಡಿಸ್ತಾ ಇರುವಂಥವ್ರು ಯಾರು? ಯಾರಾದರೂ ಒಂದು ತಂಡ ಇರಲೇಬೇಕಲ್ಲ. ಯಾರದು? ಯಾತಕ್ಕೋಸ್ಕರವಾಗಿ ಇವರು ಮುಂದೆ ಬರದೆ, ಇವ್ರು ಯಾರು ಮುಂದೆ ಬರೋದಿಲ್ಲ. ನೀವು ಗಮನಿಸಿ ನೋಡಿ, ಪುನೀತ್ ಕೆರೆಹಳ್ಳಿ ಒಬ್ಬರ ಮೇಲೆ 45 ಕೇಸ್ ಆಗುತ್ತೆ. ಅವ್ರ ಜೊತೆಲಿ ಒಂದು 3-4 ಜನ ಸೇರ್ಕೊಂಡಿದ್ದಾರೆ. ಆ 3-4 ಜನ ಬಿಟ್ರೆ ಬೇರೆ ಯಾರಾದರೂ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರಾ? ಯಾರಾದರೂ ಮಾಡ್ತಾ ಇದ್ದಾರಾ? ಇಲ್ಲ. ಹಾಗಾದ್ರೆ ಪುನೀತ್ ಕೆರೆಹಳ್ಳಿಯನ್ನ ಮುಂದೆ ಬಿಟ್ಟು ಹಿಂದೆ ಇರುವಂತವ್ರು ಯಾರು? ಅವರಿಗೆ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ? ನೆನ್ನೆ ದಿವಸ ಪುನೀತ್ ಕೆರೆಹಳ್ಳಿ ನನ್ನ ಅಕೌಂಟ್ ಎಲ್ಲ ಬ್ಲಾಕ್ ಆಗೋಗಿದೆ, ನನ್ನ ಅಕೌಂಟ್ಗೆ ಹಣ ಹಾಕಕ್ಕೆ ಆಗ್ತಾ ಇಲ್ಲ ಅಂತಾರೆ. ಇಷ್ಟೆಲ್ಲ ಸಮಸ್ಯೆ ಇರುವಂತ ಒಬ್ಬ ವ್ಯಕ್ತಿ ಕೆಲಸನೇ ಮಾಡದೆ, ಕಾಯಕವನ್ನೇ ಮಾಡದೆ, ಒಂದು ರೀತಿ ಕಾರುಗಳಲ್ಲಿ ಓಡಾಡ್ಕೊಂಡು ಐಷಾರಾಮಿ ಜೀವನ ಮಾಡಿಕೊಂಡು ನಾನು ಗೋವಂಶವನ್ನ ರಕ್ಷಣೆ ಮಾಡ್ತೀನಿ, ನಾನು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಅಂತ ಓಡಾಡ್ತಾರಲ್ಲ, ಅವರಿಗೆ ಹಣ ಕೊಡ್ತಾ ಇರುವಂತವ್ರು ಯಾರು? ಅವರನ್ನ ಕೇಸುಗಳಿಂದ ಬಿಡಿಸ್ತಾ ಇರುವಂತವ್ರು ಯಾರು? ಯಾಕೆ ಅವ್ರು ಯಾರು ಹಣ ಕೊಡ್ತಾ ಇರುವವರಾಗ್ಲಿ, ಕೇಸನ್ನ ಬಿಡಿಸ್ತಾ ಇರುವಂತ ಹಿಂದ್ಗಡೆ ನಿಂತಿರೋರಾಗ್ಲಿ ಯಾಕೆ ಬೀದಿಗಿಳಿತಾ ಇಲ್ಲ? ಅವ್ರು ಬೀದಿಗಿಳಿಬೇಕಲ್ವಾ? ಪುನೀತ್ ಕೆರೆಹಳ್ಳಿ ಜೊತೆ ಕೈ ಜೋಡಿಸ್ಬೇಕಲ್ವಾ? ರಾಜ್ಯಾದ್ಯಂತ ದೇಶಾದ್ಯಂತ ಅವ್ರು ಜೋಡಿಸ್ಬೇಕಲ್ಲ, ಯಾಕೆ ಜೋಡಿಸ್ತಾ ಇಲ್ಲ? ಇದರಿಂದ ಏನ್ ನಡೀತಾ ಇದೆ? ಇವತ್ತು ದೇಶ ಸಮಸ್ಯೆಗಳ ಮೇಲೆ ಸಮಸ್ಯೆ ಅನುಭವಿಸ್ತಾ ಇದೆ. ಜನ ಜೀವನ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ 10 ದಿವಸದಲ್ಲಿ 4 ಸರಿ ಏರಿಕೆ ಆಗುತ್ತೆ. ಜನ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಡೈವರ್ಟ್ ಮಾಡೋದಕ್ಕೋಸ್ಕರವಾಗಿ, ವಿಷಯಗಳನ್ನ ಡೈವರ್ಟ್ ಮಾಡಬೇಕು, ಅದಕ್ಕೋಸ್ಕರವಾಗಿ ಗೋಮಾತೆಯನ್ನ ತೆಗೆದುಕೊಂಡು ಬರ್ತಾರೆ. ನಿನ್ನೆ ದಿವಸ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಪ್ರಮೋದ್ ಮುತಾಲಿಕ್ ಅವರು ರೀಸೆಂಟ್ ಆಗಿ ಮಾತನಾಡಿರುವಂತಹ ವಿಡಿಯೋ. ಅವರು ಹೇಳ್ತಾರೆ, ಗೋವಿನ ಮಾಂಸವನ್ನ 50,000 ಕೋಟಿ ರೂಪಾಯಿ ರಫ್ತು ಮಾಡ್ತಾರೆ, ಗೋಮಾತೆ ಅಂತ ಹೇಳ್ತಾರೆ ಅಂತೇಳಿ ಸ್ವತಃ ಶ್ರೀರಾಮ ಸೇನೆಯ ಮುಖ್ಯಸ್ಥರು ಪ್ರಮೋದ್ ಮುತಾಲಿಕ್ ಅವರು ಹೇಳಿದಂತಹ ಮಾತುಗಳು. ಸ್ವತಃ ಇಲ್ಲಿ ಮುಸಲ್ಮಾನರು ಹೇಳ್ತಾ ಇದ್ದಾರೆ, ನಾವು ಖರೀದಿ ಮಾಡೋದಿಲ್ಲ, ಬಕ್ರೀದ್ಗೆ ಖರೀದಿ ಮಾಡೋದಿಲ್ಲ, ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ ಅಂತ ಹೇಳ್ತಾರೆ. ಪ್ರಮೋದ್ ಮುತಾಲಿಕ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ವರ್ತೂರು ಸಂತೋಷ್ ಅವರು ಹಳ್ಳಿಕಾರ್ ತಳಿಯನ್ನ ಅಭಿವೃದ್ಧಿ ಪಡಿಸ್ತಾ ಇರುವಂತಹ ವ್ಯಕ್ತಿ. ಆ ವ್ಯಕ್ತಿ ಹೇಳ್ತಾ ಇರೋದೇನು? ಇವರುಗಳಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ, ಯಾರೂ ಸಹ ಖರೀದಿ ಮಾಡಕ್ ಬರ್ತಾ ಇಲ್ಲ, ಸಾಗಿಸೋದಕ್ಕೂ ಸಹ ಗಾಡಿ ತಗೊಂಡು ಬರ್ತಾ ಇಲ್ಲ. ವರ್ತೂರು ಸಂತೋಷ್ ಹೇಳ್ತಾ ಇರುವಂತಹ ಮಾತು. ಮತ್ತೊಂದು ಕಡೆ ಹಾಸನದಲ್ಲಿ ಸಂತೆ ನಡೀತಾ ಇದೆ, ದನಗಳ ಸಂತೆ ನಡೀತಾ ಇದೆ, ಅಥವಾ ತಗೊಂಡು ಹೋಗ್ತಾ ಇರೋ ಸಮಯದಲ್ಲಿ ಅಡ್ಡ ಆಗ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ರೈತರು ನಮಗೆ ಸಮಸ್ಯೆ ಇದೆ ಸ್ವಾಮಿ, ಬಿತ್ತನೆ ಬೀಜ ತೆಗೆದುಕೊಂಡು ಹೋಗ್ಬೇಕು, ನಾವು ಮಾರಾಟ ಮಾಡಬೇಕು, ಇಲ್ಲ ಯಾರು ಖರೀದಿಗೆ ಬರ್ತಾ ಇಲ್ಲ, ನೀವಾದ್ರೂ ಹೋರಾಟಗಾರರು, ನೀವಾದ್ರೂ ಅದನ್ನ ಖರೀದಿ ಮಾಡಿಬಿಟ್ಟು ನಮ್ಗೆ ಹಣ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ವಾಸ್ತವ ಸತ್ಯ. ನೀವು ಗೋವನ್ನ ರಕ್ಷಣೆ ಮಾಡಿಬಿಡ್ತೀವಿ, ಗೋಶಾಲೆಗೆ ಬಿಟ್ಬಿಡ್ತೀನಿ ಅಂತ ಇದ್ದಾರಲ್ಲ, ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಚಾರವನ್ನ ಇಟ್ಕೊಂಡು ಹೋಗ್ಬೇಕಲ್ವಾ? ಏನ್ ಮಾಡ್ತಾ ಇದ್ದೀರಿ? ಇವತ್ತು ಲಕ್ಷಾಂತರ ಟನ್ ವಿದೇಶಕ್ಕೆ ಹೋಗ್ತಾ ಇದೆ, ಅದರ ಬಗ್ಗೆ ಮಾತಾಡೋದಿಲ್ಲ.
ಬೆಂಗಳೂರು ಒಂದಲ್ಲಿ ಅಲ್ಲೆಲ್ಲ ಒಂದೆರಡು ಗೋವುಗಳನ್ನ ರಕ್ಷಣೆ ಮಾಡಿಬಿಟ್ವಿ ಅಂತ ಇದ್ರಲ್ಲ, ಲಕ್ಷಾಂತರ ಗೋವುಗಳ ಮಾರಣ ಹೋಮ ಆಗ್ತಾ ಇದೆ. ಅದರ ಬಗ್ಗೆ ಗಮನವೇ ಇಲ್ಲ. ಡ್ರಾಮಾ ಯಾಕೆ ಮಾಡ್ತೀರಿ? ನಾಟಕ ಯಾಕೆ ಮಾಡ್ತೀರಿ? ಕೈಯಲ್ಲಿ ಬೆಣ್ಣೆ ಇದೆ, ಬೈಯಲ್ಲಿ ಬೆಣ್ಣೆ ಇದ್ಕೊಂಡು ತುಪ್ಪಕ್ಕೆ ಹುಡ್ಕಾಡಿದ್ರು ಅನ್ನೋ ರೀತಿಯಲ್ಲಿ ಯಾಕೆ ಈ ರೀತಿಯಾದಂತಹ ಡ್ರಾಮಾಗಳನ್ನ ಮಾಡ್ತಾ ಇದ್ದೀರಿ? ಕೇಂದ್ರದಲ್ಲಿ 3 ಬಾರಿ 3ನೇ ಅವಧಿಯ ಬಿಜೆಪಿ ಸರ್ಕಾರ ಇದೆ. 20 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ. ಹಿಂದಿನ ಸರ್ಕಾರ ಬಿಜೆಪಿದೇ ಆಗಿತ್ತು. ಯಾತಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೊಂದು ವ್ಯವಸ್ಥಿತವಾಗಿ ಗೋಶಾಲೆಗಳನ್ನು ತೆರೆದು ರೈತರಿಗೆ ಹಣ ಕೊಟ್ಟು, ರೈತರು ಸಾಕಕ್ಕೆ ಆಗಲ್ಲ ಅಂತಂದಾಗ ಅವ್ರಿಗೆ ಇಂತಿಷ್ಟು ಅಂತ ಹಣ ಕೊಟ್ಟು ಆ ಗೋವುಗಳನ್ನು ಖರೀದಿ ಮಾಡ್ಕೊಂಡು ಬಂದು ಸರ್ಕಾರ ಇವರು ಭಾರತೀಯ ಜನತಾ ಪಕ್ಷದವರು ನಾವು ಗೋವನ್ನು ಸಂರಕ್ಷಣೆ ಮಾಡ್ತೀವಿ ಅಂತ ಇದಾರಲ್ಲ, ಅವರೇ ಯಾಕೆ ಸಾಕಬಾರ್ದು? ಮಾಡಬೇಕಲ್ಲ. ಒಂದು ಕಡೆ ಭಾವನೆಗಳನ್ನು ಬಿತ್ತಿ ಜನರನ್ನ ದಾರಿ ತಪ್ಪಿಸಿ ಜನರಿಗೆ ಮಂಕು ಬೂದಿಯನ್ನ ಎರಚಿ ಇಲ್ಲಿ ತಾವು ಓಟಿಗೋಸ್ಕರವಾಗಿ ಧರ್ಮವನ್ನ ಬಳಸ್ಕೊಳ್ತಾ ಇರೋದು ಎಷ್ಟು ಸರಿ? ನಾನು ಹೇಳಿದ್ನಲ್ಲ, ಹಿಂದೆಗಡೆ ಕೆಲಸ ಮಾಡ್ತಾ ಇರುವಂತವ್ರು, ನೀವು ನಡಿ, ನಿನ್ ಜೊತೆ ನಾನು ಇರ್ತೇನೆ, ಹಿಂದೆ ನಾನು ಇರ್ತೇನೆ, ನಿನ್ನ ನಾನು ಬಿಡಿಸ್ಕೊಂಡು ಬರ್ತೇನೆ, ನಿನಗೆ ಹಣ ಸಹಾಯ ಮಾಡ್ತೇನೆ, ನಿನಗೆಲ್ಲ ಫೀಡ್ ಮಾಡ್ತೇನೆ, ನಿನ್ ನಡಿ ಪುನೀತ ಅಂತ ಹೇಳ್ಬಿಟ್ಟು ಕಳಿಸುವಂತಹ ಜನ. ನಾನು ಪದೇ ಹೇಳ್ತಾ ಇರ್ತೇನೆ, ಅನಾದಿ ಕಾಲದಿಂದಲೂ ಈ 1% 2% ಜನ ಮಾಡ್ತಾ ಇರುವುದೇ ಇದೆ. ನಮಗಿದು ಗೊತ್ತಾಗ್ತಾ ಇಲ್ಲ. ಅವ್ರು ಯಾರಿಗೂ ಸಹ 1% 2% ಜನ ಮೊಘಲರ ಕಾಲದಲ್ಲಿ ಇದ್ರು, ಬ್ರಿಟಿಷರ ಕಾಲದಲ್ಲಿ ಇದ್ರು, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಎಲ್ಲ ಬಂದಾಗಲೂ ಎಲ್ಲರ ಕಾಲದಲ್ಲೂ ಸಹ ಈ 1% 2% ಜನ ಶಾಸಕಾಂಗ ಕಾರ್ಯಾಂಗದಲ್ಲಿ ಕಾರ್ಯನಿರ್ವಹಿಸಿದಂಥವರೇ. ಅವರು ಇವತ್ತಿಗೂ ಸಹ ಅದೇ ರೀತಿ ಇರುವಂಥವರು. ಅವರಿಗೇನಪ್ಪ ಅಂತಂದ್ರೆ ಡಿಸ್ಟರ್ಬ್ ಆಗಬಾರ್ದು. ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತಂದಾಗ ಪುನೀತ್ ಕೆರೆಹಳ್ಳಿ ಅಂತವ್ರನ್ನ ಮುಂದೆ ಬಿಡ್ತಾರೆ. ನೀವು ಬೀದರ್ ಟು ಚಾಮರಾಜನಗರದವರೆಗೂ ಗೋಮಾತೆಯನ್ನ ರಕ್ಷಣೆ ಮಾಡಬೇಕು ಅನ್ನೋದಾದ್ರೆ ಒಂದು ಆಂದೋಲನ ಆಗ್ಬೇಕಾಗಿತ್ತಲ್ಲ, ಯಾಕೆ ಆಗ್ತಾ ಇಲ್ಲ? ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಇದೆಯಲ್ಲ, ಬೀದರ್ ಔರಾದಿಂದ ಹಿಡಿದು ಚಾಮರಾಜನಗರ ಕೊಳ್ಳೇಗಾಲದವರೆಗೂ ಭಾರತೀಯ ಜನತಾ ಪಕ್ಷ ಇದೆಯಲ್ಲ. ಇವರ ಅಜೆಂಡಾ ಏನು? ಗೋಮಾತೆಯನ್ನ ಉಳಿಸ್ಬೇಕು. ಹಾಗಾದ್ರೆ ಬೀದಿಗಿಳಿದು ರಾಜ್ಯಾದ್ಯಂತ ದೇಶ ಬಿಟ್ಬಿಡೋಣ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಯಾಕೆ ನರೇಂದ್ರ ಮೋದಿ ಅವ್ರನ್ನ ಒತ್ತಾಯಿಸ್ತಾ ಇಲ್ಲ? ಯಾಕೆ ಅಂದ್ರೆ ಇಲ್ಲಿಗೆ ಗೊತ್ತಾಗ್ತಾ ಇದೆ ಸತ್ಯ ಏನು ಅಂತ, ಇಲ್ಲಿ ಗೊತ್ತಾಗ್ತಾ ಇದೆ. ನಾವು ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ. ಒಂದು ಕಡೆ ಇಂತಹ ಪುನೀತ್ ಕೆರೆಹಳ್ಳಿ ಅಂತವ್ರನ್ನ ಫೀಡ್ ಮಾಡಿಕೊಂಡು 45 ಕೇಸ್ ಆದರೂ ಪರವಾಗಿಲ್ಲ, 46 ಆದರೂ ಪರವಾಗಿಲ್ಲ, 50 ಸೆಂಚುರಿ ಮಾಡೋ ನೀನು, ನಿನ್ನನ್ನು ಬಿಡಿಸ್ಕೊಂಡು ಬರೋಕ್ಕೆ ನಾವಿದ್ದೀವಿ ಅಂತ ಹೇಳುವಂತಹ ಒಂದು ತಂಡ. ನೀನು ಹಣಕಾಸು, ಫೋನ್ ಪೇ, ಗೂಗಲ್ ಪೇ ಎಲ್ಲವನ್ನೂ ಬ್ಲಾಕ್ ಆಗಿದ್ರು ಸಹ ಕಾರ್ನಲ್ಲಿ ಓಡಾಡ್ತೀಯ, ಅಲ್ಲಿ ಹೋಗಿ ಇವತ್ತು ಜೀವನ ಮಾಡೋದು ಒಂದು ಹೊತ್ತು ಅನ್ನ ತಗೊಳ್ಬೇಕು ಅಂತಂದ್ರೆ, ಒಂದು ಹೊತ್ತು ಊಟ ಮಾಡಬೇಕು ಅಂತಂದ್ರೆ 150 ರೂಪಾಯಿ ಆಗಿದೆ. ನಿನ್ನ ಕೆಲಸನೇ ಮಾಡದೆ ನಾನು ಊಟ ಮಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ, ನಾನು ಆಫೀಸ್ನಲ್ಲಿ ಕುತ್ಕೊಂಡಿದ್ದೀನಿ, ನಾನು ಕಾರಲ್ಲಿ ಓಡಾಡ್ತೀನಿ ಅಂತಂದ್ರೆ ಏನಿದು? ಇದರಿಂದ ಯಾರಿದ್ದಾರೆ? ರೈತರು ಸಂತೆನಲ್ಲಿ ಹೇಳ್ತಾ ಇದ್ದಾರಲ್ಲ, ನಮ್ಮ ಹಸುಗಳನ್ನ ತೆಗೆದುಕೊಂಡು ಹೋಗಿ ನಮ್ಗೆ ಹಣ ಕೊಡಿ, ನೀವು ಹೋರಾಟಗಾರರು ಕೊಡಿ ಅಥವಾ ನೀವು ಇವರು ಮಾರಾಟಗಾರರಾದ್ರೂ ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ. ಯಾಕೆ? ಆ ರೈತರು ಹಿಂದೂಗಳಲ್ವಾ? ಆ ರೈತರು ಭಾರತೀಯರಲ್ವಾ? ಆ ರೈತರು ಗೋವುಗಳನ್ನ ಪೂಜೆ ಮಾಡ್ತಾ ಇಲ್ವಾ? ಗೊತ್ತಿಲ್ವಾ? ಏನೋ ಮಾಡಬೇಕು, ಏನೋ ಮಾತಾಡಬೇಕು, ಏನೋ ಮಾಡಿ ಏನೋ ಇಕ್ಕಟ್ಟಿಗೆ ಸಿಲುಕಿಸ್ಬೇಕು, ಈ ರೀತಿಯಾಗಿ ಡೈವರ್ಟ್ ಮಾಡೋದಕ್ಕೋಸ್ಕರವಾಗಿ ಇಂತಹ ವಿಚಾರಗಳನ್ನು ರೈಸ್ ಮಾಡ್ತಾರೆ ಇವರು. ಇಡೀ ದೇಶವನ್ನ ಒಂದು ರೀತಿ ಅತಂತ್ರದ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರು. ದೇಶವನ್ನ ಅತಂತ್ರದ ಸ್ಥಿತಿಗೆ. ಯಾಕೆ? ಇವತ್ತು ಆಂಧ್ರ ಪ್ರದೇಶದಲ್ಲಿ NDA ಸರ್ಕಾರ ಆಯ್ತಲ್ಲ, ಬಿಜೆಪಿ ಸರ್ಕಾರ ಆಯ್ತಲ್ಲ, ಯಾಕೆ ಗೋಹತ್ಯೆ ನಿಷೇಧ ಮಾಡಬಾರ್ದು? ಅಲ್ಲಿ ಯಾತಕ್ಕೆ ಮಾಡಬಾರ್ದು? ಹೇಳ್ಬಿಟ್ಟು ಮಾಡಿಸ್ಬೇಕಲ್ಲ. ಹಾಗಾದ್ರೆ ಇವರಿಗೆ ಇಷ್ಟ ಬಂದ ಹಾಗೆ ಇವ್ರು ಏನ್ ಬೇಕಾದ್ರೂ ನೋಡ್ಕೊಬೋದಾ? ಪ್ರಶ್ನೆ ಮಾಡಬೇಕಾದಂಥವ್ರು ಪ್ರಶ್ನೆ ಮಾಡ್ತಾ ಇಲ್ಲ, ಇವರನ್ನ ಕೇಳಬೇಕಾದಂಥವ್ರು ಕೇಳ್ತಾ ಇಲ್ಲ. ಒಂದಷ್ಟು ಜನ ಲೈಕ್ ಮಾಡ್ತಾರೆ, ಒಂದಷ್ಟು ಜನ ಇದು ಮಾಡ್ತಾರೆ. ಆ ಒಂದಷ್ಟು ಜನ ಲೈಕ್ ಮಾಡಿ ಒಂದಷ್ಟು ಜನ ಇವರನ್ನ ಪ್ರೋತ್ಸಾಹ ಕೊಟ್ಟು ನಾನಿದ್ದೀನಿ ಅಂತ ಕಳಿಸೋಂಥವ್ರು ಯಾರು? ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ. 1% 2% ಜನ ಅವರು ಹೊಟ್ಟೆ ತುಂಬಾ ಇದ್ಕೊಂಡು ಆರಾಮಾಗಿದ್ದಾರೆ. ಮೊಘಲರ ಕಾಲದಲ್ಲಿ ಇದ್ರು, ಬ್ರಿಟಿಷರ ಕಾಲದಲ್ಲಿ ಇದ್ರು, ಇವತ್ತಿಗೂ ಇದ್ದಾರೆ. ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ, ಜೀವನ ಮಾಡೋದಕ್ಕೂ ಸಮಸ್ಯೆ ಇಲ್ಲ, ಯಾವುದಕ್ಕೂ ಸಮಸ್ಯೆ ಇಲ್ಲ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಇಂತಹ
ಇಂತಹ ಯುವಕರನ್ನ ನೋಡ್ತಾರೆ, ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ. ಕರ್ನಾಟಕದಲ್ಲಿ ಯಾರೂ ಸಿಗ್ತಾ ಇಲ್ವಾ? ಇಡೀ ಕರ್ನಾಟಕಕ್ಕೆ ಈ ವ್ಯಕ್ತಿ ಒಬ್ಬನೇ ಸಿಗೋದು. ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಿ? ಸ್ವಲ್ಪ ಯೋಚನೆ ಮಾಡಿ. ನಾನು ಹೇಳಿರುವಂತಹ ವಿಚಾರ ಸೃಷ್ಟಿ ಅಲ್ಲ ಇದು. ಪ್ರತಿಯೊಬ್ಬ ವ್ಯಕ್ತಿ ಸುಮ್ಮನೆ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ರಾಜು ಮೌರ್ಯ ಅವರು ಹೇಳ್ತಾ ಇರುವುದು ಸರಿನಾ ತಪ್ಪ ಅಂತೇಳಿ. ನಿಮ್ಮ ಅಕ್ಷರ ಮೀಡಿಯಾ ಇಂತಹ ವಿಚಾರಗಳನ್ನೇ ಜಾಗೃತಿ ಮೂಡಿಸ್ತಾ ಇರುವಂಥದ್ದು. ಇಂತಹ ತಪ್ಪು ದಾರಿಗಳ ಬಗ್ಗೆನೇ ಹೋಗ್ಬಾಡಿ ಅನ್ನೋದು ವಿಚಾರಕ್ಕೋಸ್ಕರವಾಗಿ ಜಾಗೃತಿ ಮೂಡಿಸ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.